ನಮಸ್ಕಾರ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಂಜೆ ಚಹಾ ಜೊತೆ ರುಚಿಕರವಾದ ಸ್ನ್ಯಾಕ್ಸ್ಗೆ ಪನ್ನೀರ್ ಬೇಸನ್ ಪರಾಟ ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಇಟ್ಟುಕೊಂಡಿದ್ದೇನೆ. ಇಲ್ಲಿ ಒಂದು ಡಬರಿಯಲ್ಲಿ 1 ಬಟ್ಲು ಬೇಸನ್ ತಗೊಂಡಿದ್ದೇನೆ. ಅದರಲ್ಲಿ 4 ಉಳ್ಳಾಗಡ್ಡಿ, 3 ಟೊಮೆಟೊ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನಕಾಯಿ ಕುಟ್ಟಿ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. 1 ಚಮಚ ಧನಿಯಾ ಪೌಡರ್, ಅರ್ಧ ಚಮಚ ಅರಿಶಿನ, ಅರ್ಧ ಚಮಚ ಗರಂ ಮಸಾಲ, 1 ಚಮಚ ಅಜ್ವಾನ, ಅರ್ಧ ಚಮಚ ಜೀರಿಗೆ, 100 ಗ್ರಾಂ ಪನ್ನೀರು ಪುಡಿ ಮಾಡಿ ಹಾಕಿದ್ದೇನೆ. ಸಣ್ಣಾಗಿ ಕಟ್ ಮಾಡಿರುವ ಕೊತ್ತಂಬರಿ, ಹಿಟ್ಟು ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿದ್ದೇನೆ. ಅದೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. 1 ಬಟ್ಲು ಹಿಟ್ಟಲ್ಲಿ 7 ರಿಂದ 8 ಪರಾಟ ಆಗಿದ್ದು, ನೀವು ಕೂಡ ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಬಂದಾಗ ಈ ರೀತಿ 5 ನಿಮಿಷದಲ್ಲಿ ಮಾಡಿಕೊಡ್ಬೋದು. ಈಗ ಸ್ವಲ್ಪ ನೀರು ಹಾಕಿ ಹದಕ್ಕೆ ಬರೋ ತನಕ ಮಿಕ್ಸ್ ಮಾಡಬೇಕಾಗ್ತದೆ. ಈಗ ಮತ್ತೊಂದು ಸ್ವಲ್ಪ ಹಾಕಿದೆ ನೋಡಿ. ಈ ರೀತಿ ನೀರು ಹಾಕಿ ತೆಳ್ಳಗೆ ಮಾಡಬೇಕಾಗ್ತದೆ ಹಿಟ್ಟು, ಅಂದರೆ ಪರಾಟ ಸೂಪರಾಗಿ ಬರುತ್ತೆ. ಹಿಟ್ಟು ಗಟ್ಟಿ ಇದ್ದರೆ ಪರಾಟ ತುಂಡಾಗುವ ಚಾನ್ಸು ಜಾಸ್ತಿ ಇರುತ್ತೆ. ಅದಕ್ಕಾಗಿ ದೋಸೆ ಹಿಟ್ಟಿನ ಹದಕ್ಕೆ ಬರುವ ತನಕ ನೀರು ಹಾಕಿ ಮಿಕ್ಸ್ ಮಾಡಿ. ಈಗ ಇಲ್ಲಿ ಹಂಚ್ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಅರ್ಧ ಚಮಚ ತುಪ್ಪ ಹಾಕ್ತಾ ಇದ್ದೇನೆ. ಎಲ್ಲ ಕಡೆ ಸವರಬೇಕಾಗ್ತದೆ. ಕಲಿಸಿರುವ ಹಿಟ್ಟನ್ನು ಈಗ ದೋಸೆ ಥರ ಹಾಕಬೇಕಾಗ್ತದೆ. ಈ ರೀತಿ ಮಾಡಿ ಮತ್ತು ಮೀಡಿಯಂ ಗ್ಯಾಸಲ್ಲಿ ಮುಚ್ಚಳ ಮುಚ್ಚಿ 5 ರಿಂದ 6 ನಿಮಿಷ ಇಡಬೇಕಾಗತ್ತೆ. ಈಗ ನೋಡಿ ಈ ರೀತಿ ಆಗಿದೆ. ಮೇಲ್ಗಡೆ ತುಪ್ಪ ಸವರಿ ಒಳಸಿ ಹಾಕ್ತಾ ಇದ್ದೇನೆ. ನಾನು ಇಲ್ಲಿ ತುಪ್ಪ ಯೂಸ್ ಮಾಡಿದ್ದೇನೆ. ಬೇಕಂದರೆ ನೀವು ಎಣ್ಣೆಯಿಂದ ಕೂಡ ಮಾಡ್ಬೋದು. ನಿಮಗೆ ಇದರಲ್ಲಿ ಇನ್ನೂ ಹೆಚ್ಚು ಪ್ರೋಟೀನ್ ಬೇಕಂದರೆ ಪನ್ನೀರು ಜಾಸ್ತಿ ಹಾಕಬೇಕಾಗುತ್ತೆ. ಇನ್ನೂ ಒಂದು ಅದೇ ರೀತಿ ಹಾಕ್ತಾ ಇದ್ದೇನೆ ನೋಡಿ. ಈ ರೀತಿ ಮಾಡಬೇಕಾಗ್ತದೆ. ಮುಚ್ಚಿಟ್ಟ ನಂತರ ಈ ರೀತಿ ತೆಗೆದು ನೋಡುವಾಗ ಹಸಿ ಇದ್ದರೆ ಹೊಳಿಸಿ ಹಾಕಬೇಡಿ, ಯಾಕಂದರೆ ಹರಿಯುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. 2 ಸೈಡು ಸರಿಯಾಗಿ ಬೇಯಿಸಬೇಕಾಗ್ತದೆ, ಯಾಕಂದರೆ ಬೇಸನ್ ಇದೆಯಲ್ಲ, ಅದಕ್ಕಾಗಿ ಸರಿಯಾಗಿ ಬೇಯಬೇಕಾಗ್ತದೆ. ಒತ್ತಿ ಈ ರೀತಿ ಬೇಯಿಸಿ ತಗೋಬೇಕಾಗುತ್ತೆ. ನೀವು ಸಹ ಈ ರೀತಿ ಮಾಡಿ ನೋಡಿ. ಒಂದು ಸಲ ಮಾಡಿದರೆ ಮತ್ತೆ ಮಾಡಬೇಕಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರುಚಿ ಕೂಡ ಸೂಪರ್ ಆಗಿತ್ತು. ಬೇಕಂದರೆ ಮೊಸರಿನ ಜೊತೆನೂ ತಿನ್ಬೋದು, ಟೊಮೆಟೊ ಸಾಸ್ ಜೊತೆನೂ ತಿನ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಹೇಗೆ ಅನಿಸ್ತು ತಿಳಿಸಿ. ಧನ್ಯವಾದಗಳು.